ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸೂಪರ್ ಕಿಚನ್ ಕನ್ನಡ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಸುಲಭವಾಗಿ ತುಂಬಾ ಸಾಫ್ಟ್ ಆಗಿ ಟೇಸ್ಟಿ ಆಗಿರುವಂತಹ ರವೆ ಮತ್ತೆ ತೆಂಗಿನಕಾಯಿಯನ್ನ ಬಳಸಿ ಇನ್ಸ್ಟೆಂಟ್ ಆಗಿ ಸೆಟ್ ದೋಸೆಯನ್ನು ಹೇಗೆ ಮಾಡ್ಕೊಳ್ಬಹುದು ಅಂತ ತೋರಿಸ್ತಾ ಇದ್ದೀನಿ. ಒಮ್ಮೆ ನೀವು ಈ ರೀತಿ ಮಾಡ್ಕೊಂಡ್ರಿ ಅಂದ್ರೆ ಮತ್ತೆ ಮತ್ತೆ ಮಾಡ್ಕೊಳ್ತಾ ಇರ್ತೀರಾ, ಅಷ್ಟು ಟೇಸ್ಟಿ ಆಗಿರುತ್ತೆ ಈ ದೋಸೆ. ಅದಕ್ಕಾಗಿ ನಾನಿಲ್ಲಿ ಒಂದು 200 ಗ್ರಾಮ್ನಷ್ಟು ರವೆಯನ್ನು ತೆಗೆದುಕೊಂಡಿದ್ದೀನಿ. ಈ ದೋಸೆಗೆ ನಾವು ಚಿರೋಟಿ ರವೆ ಅಥವಾ ಮೀಡಿಯಂ ರವೆ ಯಾವ್ದು ಬೇಕಾದ್ರೂ ತೆಗೆದುಕೊಳ್ಬಹುದು. ನಾನಿಲ್ಲಿ ಚಿರೋಟಿ ರವೆಯನ್ನು ತೆಗೆದುಕೊಂಡಿದ್ದೀನಿ. ಅರ್ಧ ಕಪ್ನಷ್ಟು ಮೊಸರನ್ನು ಹಾಗೆ ಒಂದು ಅರ್ಧ ಕಪ್ನಷ್ಟು ನೀರನ್ನು ಸೇರಿಸಿ ರವೆ ಮತ್ತು ಮೊಸರು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು 5 ನಿಮಿಷಗಳ ಕಾಲ ನಾವೀಗ ನೆನೆಯೋದಕ್ಕೆ ಬಿಟ್ಬೇಡ. ಈಗ 5 ನಿಮಿಷ ಆಗಿದೆ. ರವೆ ಇಲ್ಲಿ ತುಂಬ ಸಾಫ್ಟ್ ಆಗಿ ನೆಂತಿದೆ. ಈಗ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ನೆಂದಿರುವಂಥ ಈ ರವೆಯನ್ನು ಅದರೊಟ್ಟಿಗೆ ಸೇರಿಸ್ಕೊಳ್ಳೋಣ. ಹಾಗೆ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಸೇರಿಸಿ ನಾವೀಗ ಇದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ. ಈಗ ಇದನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಸೇರಿಸ್ಕೊಂಡು ಹಾಗೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅದನ್ನು ಸೇರಿಸ್ಕೊಂಡು ನಾನಿಲ್ಲಿ ಇನ್ಸ್ಟೆಂಟ್ ಆಗಿ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಈನೋವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಈನೋ ಬದಲಿಗೆ ನೀವು ಕುಕ್ಕಿಂಗ್ ಸೋಡಾವನ್ನು ಕೂಡ ಸೇರಿಸ್ಕೊಳ್ಬಹುದು. ಈನೋ ಹಾಕಿದ ನಂತರ ನೀವು ಹೆಚ್ಚು ಹೊತ್ತು ಏನು ಇಡುವಂಥದ್ದಿಲ್ಲ, ತಕ್ಷಣವೇ ನಾವು ದೋಸೆಯನ್ನು ಮಾಡ್ಕೊಳ್ಬಹುದು. ನೋಡಿ ಈಗ ದೋಸೆ ಹಿಟ್ಟು ರೆಡಿ ಆಗಿದೆ. ನಾನಿಲ್ಲಿ ಸೆಟ್ ದೋಸೆಯನ್ನು ಮಾಡ್ತಾ ಇರೋದ್ರಿಂದ ಅದರ ಮೇಲ್ಭಾಗಕ್ಕೆ ಸ್ವಲ್ಪ ಈರುಳ್ಳಿ, ಕ್ಯಾರೆಟ್ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸ್ಪ್ರಿಂಕಲ್ ಮಾಡಲಿಕ್ಕೋಸ್ಕರ ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಇಲ್ಲಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ಟವ್ ಮೇಲೆ ಒಂದು ತವವನ್ನು ಇಟ್ಕೊಂಡು ಸ್ವಲ್ಪ ಎಣ್ಣೆಯನ್ನು ಗ್ರೀಸ್ ಮಾಡಿ ಈಗ ನಾವು ದೋಸೆಯನ್ನು ಹಾಕ್ಕೊಳ್ಳೋಣ. ನಾವಿಲ್ಲಿ ಸೆಟ್ ದೋಸೆ ಮಾಡ್ತಾ ಇರೋದ್ರಿಂದ ನಾನು ಇದನ್ನು ದೊಡ್ಡದಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇಲ್ಲ. ನೋಡಿ ಈಗ ಸ್ವಲ್ಪ ಮಟ್ಟಿಗೆ ನಾವು ಈ ರೀತಿಯಾಗಿ ಸೌಟಿಂದ ಸ್ಪ್ರೆಡ್ ಮಾಡಿ ಇದರ ಮೇಲ್ಭಾಗದಲ್ಲಿ ನಾವು ಕಟ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿ ಮತ್ತು ಕ್ಯಾರೆಟ್, ಕೊತ್ತಂಬರಿ ಸೊಪ್ಪನ್ನು ಸ್ಪ್ರಿಂಕಲ್ ಮಾಡಿಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 2 ನಿಮಿಷಗಳ ಕಾಲ ಇದನ್ನು ಬೇಯಲಿಕ್ಕೆ ಬಿಡಬೇಕು. ಈಗ ನೋಡಿ ಮೇಲ್ಭಾಗವೆಲ್ಲ ಬೆಂದಿದೆ. ಈಗ ಇದ್ರ ಮೇಲೆ ಬೆಣ್ಣೆ, ತುಪ್ಪ, ಎಣ್ಣೆ ಏನು ಬೇಕಾದರೂ ನೀವು ಹಾಕ್ಕೊಂಡು ಇದರ ಮತ್ತೊಂದು ಬದಿಯನ್ನು ಇದೇ ರೀತಿಯಾಗಿ ನಾವು ರೋಸ್ಟ್ ಮಾಡ್ಕೊಳ್ಬೇಕು. ಇಷ್ಟ ಆದರೆ ನಮಗೆ ದೋಸೆ ರೆಡಿ ಆಗುತ್ತೆ. ಇದೇ ರೀತಿ ನಾನಿಲ್ಲಿ ಮತ್ತೊಂದು ದೋಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಈ ದೋಸೆಯನ್ನು ಇನ್ಸ್ಟೆಂಟ್ ಆಗಿ ಮಾಡುವಾಗ ನಾವು ಸೋಡಾ ಅಥವಾ ಈನೋವನ್ನು ಸೇರಿಸ್ಕೊಳ್ಬೇಕಾಗತ್ತೆ. ನೀವು ರಾತ್ರಿ ಪೂರ್ತಿ ಫರ್ಮೆಂಟೇಷನ್ ಮಾಡಿ ಮಾಡ್ತೀನಿ ಅನ್ನೋದಾದರೆ ನೀವು ಸೋಡಾ ಮತ್ತು ಈನೋವನ್ನು ಸ್ಕಿಪ್ ಮಾಡ್ಕೊಳ್ಬಹುದು. ಬೆಳಗಿನ ಹೊತ್ತು ಟೈಮ್ ಇಲ್ಲ ಅನ್ನೋರು ಹಾಗೆ ಆಫೀಸ್ಗೆ ಹೋಗುವಂಥವ್ರು ಈ ರೀತಿಯಾದಂಥ ದೋಸೆಯನ್ನು ಮಾಡಿಕೊಂಡ್ರೆ ಬಹಳ ಬೇಗನೆ ಹಾಗೆ ರುಚಿಯಾಗಿ ಕೂಡ ಈ ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ಕೊಳ್ಬೋದು. ನಾನು ತೆಗೆದುಕೊಂಡಿದ್ದಂತಹ ರವೆನಲ್ಲಿ ನನಗೆ ಈ ರೀತಿ ಒಂದು 6 ದೋಸೆಗಳು ರೆಡಿ ಆಯಿತು. ಬನ್ನಿ ಈಗ ಸರ್ವ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಈ ದೋಸೆಯನ್ನು ವೆಜಿಟೇಬಲ್ ಸಾಗು ಹಾಗೆ ಕಾಯಿ ಚಟ್ನಿ ಜೊತೆ ಇಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡಿ ಈಗ ಈ ದೋಸೆ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ ಇದು ಹತ್ತಿಯಷ್ಟೇ ಮೃದುವಾಗಿ ಬಾಯಲ್ಲಿಟ್ಟರೆ ಕರಿಗೆ ಹೋಗುವಷ್ಟು ಸಾಫ್ಟ್ ಆಗಿ ಬಂದಿದೆ. ನಾವು ದೋಸೆ ತಿನ್ನೋದಕ್ಕೆ ಹೋಟೆಲ್ಗೆ ಹೋಗ್ಬೇಕಂತ ಏನಿಲ್ಲ, ಮನೆಯಲ್ಲೇ ಕೇವಲ 10 ನಿಮಿಷದಲ್ಲಿ ನೋಡಿ ಈ ರೀತಿಯಾದಂತಹ ಸಾಫ್ಟ್ ಆದಂತಹ ರುಚಿಯಾದಂತಹ ಸೆಟ್ ದೋಸೆಯನ್ನು ತಯಾರು ಮಾಡ್ಕೊಳ್ಬೋದು. ಇದನ್ನು ಸಾಗು ಜೊತೆ ಹಾಗೆ ಕಾಯಿ ಚಟ್ನಿ ಜೊತೆ ತಿಂದ್ರಂತೂ ಇದರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವ ಹೆಲ್ದಿಯಾದ ಟೇಸ್ಟಿಯಾದಂಥ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು.